ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 82ನೇ ದಿನದ ಧ್ಯಾನಕ್ಕೆ ನಾವೆಲ್ಲ ಕುತ್ಕೊಂಡಿದೀವಿ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕುತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಯೋಚನೆಗಳನ್ನು ಇಟ್ಕೊಂಡು ನಾವು ಧ್ಯಾನಕ್ಕೆ ಕುತ್ಕೊಳ್ಳೋದು ಬೇಡ. ಉಸಿರನ್ನ ಗಮನಿಸ್ತಾ ನಮ್ಮ ಜೊತೆಗೆ ನಾವು ಇರೋದನ್ನ ಅಭ್ಯಾಸ ಮಾಡೋದಿಕ್ಕೆ ನಾವು ಧ್ಯಾನಕ್ಕೆ ಕುತ್ಕೊಳ್ಳೋಣ. ನಮ್ಮ ಜೊತೆಗೆ ನಾವು ಇರೋದನ್ನ ಅಭ್ಯಾಸ ಮಾಡೋದಿಕ್ಕೆ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರೋದನ್ನ. ಯಾವುದೇ ಮಂತ್ರ, ದೇವರ ನಾಮ, ಯಾವುದೇ ಭಗವಂತನ ಒಂದು ಊಹೆಯನ್ನ ಮಾಡಿಕೊಂಡು ಕುತ್ಕೊಳ್ಳೋದು ಬೇಡ. ಕೇವಲ ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ಹಾಗೇ ನಾವು ನೋಡ್ತಾ ಇರೋಣ. ಕಣ್ಣು ಮುಚ್ಚಿ ಹಾಗೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಕೃತಜ್ಞತೆ ಭಾವದಿಂದ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸೋಣ. ಎಷ್ಟು ಅದ್ಭುತವಾದಂತಹ ಸತ್ಯವನ್ನು ಅವರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅವರು ನಮಗೆ ಈ ಧ್ಯಾನವನ್ನು ತಿಳಿಸ್ಕೊಡದೇ ಇದ್ದರೆ ನಾವು ಯಾವಾಗಲೂ ಕೂಡ ಸತ್ಯವನ್ನು ತಿಳ್ಕೊಳ್ತಾನೆ ಇರಲಿಲ್ಲ. ಹಾಗೇ ಜೀವಿಸ್ತಾ ಇದ್ವಿ ಅಂಧಕಾರದಲ್ಲೇನೆ.
ಅವರು ತಿಳಿಸ್ಕೊಟ್ಟಿರೋದು ನಾವು ಸಾಧನೆಯನ್ನು ಮಾಡ್ತಾ ಇರೋದ್ರಿಂದ ನಾವು ಕೂಡ ಸತ್ಯವನ್ನು ನಾವು ಕೂಡ ತಿಳ್ಕೊಳ್ತಾ ಇದ್ದೀವಿ. ನಾವು ತಿಳ್ಕೊಂಡಿರೋ ಸತ್ಯವನ್ನು ಬೇರೆಯವ್ರಿಗೂ ಇದನ್ನು ಹೇಳಿದರೆ ಅವರು ಕೂಡ ತಿಳ್ಕೊಳ್ತಾರೆ. ಯಾರು ಸಾಧನೆಯನ್ನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಸತ್ಯವನ್ನು ತಿಳ್ಕೊಳ್ತಾ ಜೀವಿಸ್ತಾ ಇರ್ತಾರೆ. ಜೀವನ ಹೇಗೆ ಜೀವಿಸಬೇಕು ಅನ್ನೋದು, ನಿಜವಾದ ಜೀವನ ಎಲ್ಲರೂ ಕೂಡ ಜೀವಿಸ್ತಾರೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಕನ್ನಡಕವನ್ನು ಹಾಕ್ಕೋಬಾರ್ದು. ಕನ್ನಡಕವನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದ್ರಿಂದ ಕನ್ನಡಕದ ಒಂದು ಅವಶ್ಯಕತೆ ನಮಗಿರೋದಿಲ್ಲ. ಧ್ಯಾನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಹಾಗೇ ನಾವು ಸಾಕ್ಷಿಯಾಗಿ ನೋಡ್ತಾ ಇರೋಣ. ಯಾವುದು ಕೂಡ ಭಯ ಪಟ್ಕೊಳ್ಳೋದು ಬೇಡ. ನಮ್ಮ ಜೀವನದಲ್ಲಿ ಕಷ್ಟ, ನಷ್ಟ, ದುಃಖ, ಲಾಭ ಎಲ್ಲ ಯಾವ ರೀತಿ ಇರುತ್ತೋ ಧ್ಯಾನದಲ್ಲಿನೂ ಕೂಡ ಅನೇಕ ಲಾಭಗಳು ಅನುಭವಗಳು ನಮಗೆ ಆಗ್ತಾ ಇರುತ್ತೆ. ಕಷ್ಟ, ನಷ್ಟ, ದುಃಖ, ಲಾಭ ಇವು ಎಲ್ಲವೂ ಕೂಡ ಸಹಜವಾಗಿ ಯಾವ ರೀತಿ ನಡೀತಾ ಇರುತ್ತೋ ಧ್ಯಾನದಲ್ಲಿನೂ ಕೂಡ ಅನೇಕ ಅನುಭವಗಳು ಸಹಜವಾಗಿ ನಡೀತಾ ಇರುತ್ತೆ. ಅದು ಏನೇ ಬಂದ್ರೂ ಕೂಡ, ಏನೇ ಅನುಭವ ಆದ್ರೂ ಕೂಡ ನಾವು ಭಯ ಪಟ್ಕೋಬಾರ್ದು, ಕಣ್ಣು ಬಿಡಬಾರ್ದು. ಕಣ್ಣು ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ ಇರಬೇಕು. ಧ್ಯಾನಕ್ಕೆ ಕೂತ್ಕೊಂಡಾಗ ಕೆಲವೊಂದ್ಸತಿ ತುಂಬ ಭಯ ಆಗುತ್ತೆ, ಏನಾಗ್ಬಿಡತ್ತೋ ಅಂಥೇಳಿ. ಕಣ್ಣು ಬಿಡಬಾರ್ದು. ಉಸಿರನ್ನೇ, ಭಯ ಬಂದ ತಕ್ಷಣವೇ ಉಸಿರನ್ನೇ ಗಮನಿಸ್ತಾ ಇರಬೇಕು. ಉಸಿರು ನಮ್ಮ ಜೊತೆಗೇ ಇರುತ್ತೆ.
ನಾವು ಎಲ್ಲಾದರೂ ಯಾರಾದರೂ ಒಬ್ಬೊಬ್ಬರೇ ಹೊರಡ್ತಾ ಇದ್ದರೆ ನಮಗೆ ಭಯ ಬರುತ್ತೆ. ಅದೇ ನಮಗೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ನಮಗೆ ಭಯ ಇರೋದಿಲ್ಲ, ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ ಅಂಥೇಳಿ. ಅದೇ ಒಬ್ಬರೇ ನಾವು ಹೋಗ್ತಾ ಇದ್ದರೆ ಭಯ ಆಗತ್ತೆ. ಹಾಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಭಯ ಬಂದ ತಕ್ಷಣವೇ ನನ್ನ ಉಸಿರು ನನ್ನ ಜೊತೆಗಿದೆ ಅಂಥೇಳಿ ನಾವು ನೆನಪು ಮಾಡ್ಕೋಬೇಕು. ಉಸಿರನ್ನೇ ಗಮನಿಸ್ತಾ ಇರಬೇಕು. ಅವಾಗ ಎಲ್ಲ ಭಯವನ್ನು ಕೂಡ ಆದಷ್ಟಕ್ಕದೆ ಹೋಗ್ಬಿಡತ್ತೆ. ಯಾಕೆಂದರೆ ನಮ್ಮ ಜೊತೆಗೆ ನನ್ನ ಉಸಿರು ಇದೆ ಅಂಥೇಳಿ ನಾವು ಅಂದ್ಕೊಂಡಾಗ ಅಲ್ಲಿ ನಮಗೆ ಭಯ ಇರೋದಿಲ್ಲ. ಯಾವಾಗಲೂ ಕೂಡ ಇರುತ್ತೆ, ನಮ್ಮ ಉಸಿರು ನಮ್ಮ ಜೊತೆಗೇ ಇರುತ್ತೆ. ಭಯ ಬಂದ ತಕ್ಷಣವೇ ಏನಾದರೂ ಆಗ್ತಾ ಇದ್ದರೆ ಏನಾಗ್ತಾ ಇದೆ ಅಂಥೇಳಿ ನಮ್ಗೆ ಯೋಚನೆ ಇರಬಾರ್ದು. ನಮಗೆ ಭಯ ಶುರು ಆಗಿದೆ ಅಂತ, ಇನ್ನೂ ಭಯ ಶುರು ಆಗ್ತಾ ಇದೆ ಅಷ್ಟರಲ್ಲಿ ನಾವು ಉಸಿರನ್ನು ನೆನಪು ಮಾಡ್ಕೋಬೇಕು. ನನ್ನ ಜೊತೆಗೆ ಉಸಿರು ಇದೆ, ನನ್ನ ಜೊತೆಗೆ ಗುರು ಇದ್ದಾನೆ, ನನ್ನ ಜೊತೆಗೆ ಬ್ರಹ್ಮಾಂಡದ ಶಕ್ತಿ ಇದೆ, ನನ್ನ ಜೊತೆಗೆ ಪ್ರಕೃತಿ ಒಂದು ಶಕ್ತಿ ಇದೆ. ಇಷ್ಟೊಂದು ಜನ, ಇಷ್ಟೊಂದು ಒಂದು ಸಂಘದಲ್ಲಿ ನಾನಿದ್ದಾಗ, ಇಷ್ಟೊಂದು ಶಕ್ತಿಯ ಜೊತೆಗೆ ನಾನಿದ್ದಾಗ ನಾನು ಯಾಕೆ ಭಯ ಪಟ್ಕೋಬೇಕು ಅನ್ನೋದು ಆ ಒಂದು ಫೀಲ್ ನಮಗಿರಬೇಕು, ಆ ಒಂದು ಯೋಚನೆ ನಮಗಿರಬೇಕು. ಅಯ್ಯೋ, ನಾನು ಒಬ್ಬಳೇ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಏನೋ ತೊಂದರೆ ಆಗ್ತಾ ಇದೆ, ಏನಾಗತ್ತೋ ಏನೋ ಅಂಥೇಳಿ ಆ ಭಯದಿಂದ ನಾವು ಕೂತ್ಕೋಬಾರ್ದು. ನಾವು ಒಬ್ಬರೇ ಧ್ಯಾನಕ್ಕೆ ಕೂತ್ಕೊಂಡ್ರೂ ಕೂಡ ನಮ್ಮ ಜೊತೆಗೆ ಗುರು ಇದ್ದಾರೆ, ಉಸಿರು ಎಂಬ ಗುರು ಇದ್ದಾನೆ. ಅದ್ಭುತವಾದಂಥ ಶಕ್ತಿ ಜೊತೆಗೆ ನಾವಿದ್ದೀವಿ. ಒಂದು ಕ್ಷಣ ನಾವು ಇದನ್ನ ಅನ್ಕೊಂಡ್ರೆ ಸಾಕು, ನೆನಪು ಮಾಡ್ಕೊಂಡ್ರೆ ಸಾಕು, ಭಯ ಅದಷ್ಟಕ್ಕದೆ ಹೊರಟೋಗತ್ತೆ, ಇರೋದಿಲ್ಲ. ಒಂದು ಗುರುವಿನ ಶಕ್ತಿ ಜೊತೆಗೆ ನಾವು ಲಯವಾಗಿಬಿಡ್ತೀವಿ. ಭಯ ಅನ್ನೋದು ಮರ್ತೇ ಬಿಟ್ಟಿರ್ತೀವಿ ನಾವು. ಆಮೇಲೆ ಏನೋ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ನೆನಪಿಗೆ ಬರುತ್ತೆ, ಧ್ಯಾನಕ್ಕೆ ಕುತ್ಕೊಂಡಿದ್ದ ತಕ್ಷಣನೇ ಎಷ್ಟೊಂದು ಭಯ ಆಯಿತು. ಈ ರೀತಿ ಉಸಿರನ್ನ ಗಮನಿಸ್ತಾ, ಉಸಿರು ಎಂಬ ಗುರುವಿನ ಶಕ್ತಿ ನನ್ನ ಜೊತೆಗಿದೆ, ಬ್ರಹ್ಮಾಂಡದ ಶಕ್ತಿ ನನ್ನ ಜೊತೆಗಿದೆ, ಈ ರೀತಿ ಅಂದ್ಕೊಂಡಾಗ ಅದು ನಾನು ಹೆಂಗೆ ಕೂತ್ಕೊಂಡಿದ್ನೋ ಏನೋ, ನನ್ನನ್ನು ನಾನು ಕಳೆದೋಗ್ಬಿಟ್ಟಿದ್ದೆ. ಆದರೆ ಭಯ ಬರೋದು ಒಂದು ಕ್ಷಣ ಮಾತ್ರ ನನಗೆ ಗೊತ್ತಾಗಿತ್ತು. ಮತ್ತು ಆಮೇಲೆ ಏನಾಯಿತು ಏನೋ ನನಗೇನು ಕೂಡ ಗೊತ್ತೇ ಆಗಲಿಲ್ಲ, ಏನು ಭಯನೂ ಇರಲಿಲ್ಲ ಅಂಥೇಳಿ ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ. ಇದು ಎಷ್ಟೋ ಜನಕ್ಕೆ ಆಗಿರತ್ತೆ, ನಿಮಗೂ ಕೂಡ ಆಗಿರತ್ತೆ.
ಧ್ಯಾನದಲ್ಲಿ ಏನೇ ಅನುಭವಗಳು ಆದ್ರೂ ಕೂಡ ನಾವು ಭಯ ಪಟ್ಕೊಳ್ಳುವಂಥ ಭಯ ನಮಗಿರಬಾರ್ದು. ಭಯ ಪಟ್ಕೊಳ್ಳೋದಕ್ಕೆ ಅವಶ್ಯಕತೆಯೇ ಇಲ್ಲ. ಪತ್ರಿಜಿಯವ್ರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾ ಇದ್ರು. ಈ ರೀತಿ ನನಗೆ ಅವ್ರಿಗೆ ಆದಂಥ ಒಂದು ಅನುಭವವನ್ನು ಅವರು ಹಂಚ್ಕೊಳ್ತಾ ಇದ್ರು. ಈ ರೀತಿ ನನಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಈ ರೀತಿ ಭಯ ಆಗತ್ತೆ ಅಂಥೇಳಿ. ಆಗ ಸರ್ ಏನು ಭಯ ಆಗತ್ತೆ ಅಂತ ಕೇಳಿದರು ಪತ್ರಿ ಸರ್ ಅವರು. ಈ ರೀತಿ ಮೊದಲು ಅವರು ಓಂ ಶಾಂತಿ ಅದನ್ನೆಲ್ಲ ಮಾಡ್ತಾ ಇದ್ರಂತೆ. ಓಂ ಶಾಂತಿ ಏನೇನೋ ಚಕ್ರದ್ದು ಎಲ್ಲ ಮಾಡ್ತಾ ಇದ್ರಂತೆ ಅವರು. ಈ ಆನಾಪಾನಸತಿ ಧ್ಯಾನ ಗೊತ್ತಾದ್ಮೇಲೆ ನನಗೆ ಇದನ್ನ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಇದಕ್ಕೆ ಬಂದೆ, ಈ ಧ್ಯಾನವನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಅವರು ಹೇಳಿದ್ರು. ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಅವರು ತಂದೆ ತಾಯಿಗೆ ಇಬ್ರಿಗೂ ಕೂಡ ಕೊರೋನಾ ಬಂದಿತ್ತಂತೆ. ಏನು ಮಾಡಿದ್ರು ಕೂಡ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆ ಅಂಥೇಳಿ ಅವರಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಆದಮೇಲೆ ಇದನ್ನು ಮಾಡೋದನ್ನು ಶುರು ಮಾಡಿದ್ರಂತೆ. ಅವರು ಧ್ಯಾನ ಕುಂತ್ಕೊಂಡಿದ್ದ ತಕ್ಷಣನೇ ಅವ್ರಿಗೆ ಒಳಗ್ಲಿಂತ್ರ ಒಂದು ಶಬ್ದ ಬರ್ತಾ ಒಂದು ಧ್ವನಿ ಕೇಳಿಸ್ತಾ ಇತ್ತಂತೆ. ನಿಮಗೆಲ್ಲ ಹೀಗೆ ಆಗಬೇಕು, ನಿಮ್ಗೇನಾಗಿದೆ ಅದು ಎಲ್ಲ ಸರಿನೇ ಆಗಿದೆ, ನೀನು ಅದು ಆ ಧ್ಯಾನವನ್ನ ಅದು ಏನು ಮೊದಲು ಅವ್ರು ಮಾಡ್ತಾ ಇದ್ರು ಅದು ಚಕ್ರ ಅದು ಎಲ್ಲ ಏನೋ ಓಂ ಶಾಂತಿದು ಅದೆಲ್ಲ ಏನು ಮಾಡ್ತಾ ಇದ್ರಂತೆ ಅವರು. ಅದು ಏನಾದರೂ ನೀನು ಬಿಟ್ಟರೆ ನಿನಗೂ ಕೂಡ ನಾನು ಕರ್ಕೊಂಡೋಗ್ಬಿಡ್ತೀನಿ, ನಿನಗೆ ಸಾಯಿಸಿಬಿಡ್ತೀನಿ ಅಂಥೇಳಿ ಅವರು ಒಳಗಡೆನೇ ಒಂದು ಧ್ವನಿ ಬರ್ತಾ ಇತ್ತಂತೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು ಆ ಧ್ವನಿ ಬರ್ತಾ ಇತ್ತಂತೆ ಅವ್ರಿಗೆ. ನಿನಗೆ ನಾನು ಸಾಯಿಸಿಬಿಡ್ತೀನಿ ಅಂಥೇಳಿ, ನಿನಗೆ ಬಿಡೋದಿಲ್ಲ, ನಿನಗೆ ನಾನು ಕರ್ಕೊಂಡೋಗ್ತೀನಿ ಅಂಥೇಳಿ ಯಾವುದೋ ಒಂದು ಶಕ್ತಿ ಮಾತಾಡೋ ಥರ ಆಗ್ತಾ ಇತ್ತಂತೆ ಅವ್ರಿಗೆ. ನಿಮಗೆಲ್ಲ ಹೀಗೆ ಆಗಬೇಕು, ಆಗಿರೋದೆಲ್ಲ ಸರಿನೇ ಆಗಿದೆ ಅಂಥೇಳಿ ಇವರು ಅದು ಶಬ್ದ ಬಂದ ತಕ್ಷಣನೇ ಆ ಒಂದು ಧ್ವನಿ ಕೇಳಿದ ತಕ್ಷಣನೇ ಅವರು ಕಣ್ಣು ಬಿಡ್ತಾ ಇದ್ರಂತೆ ಭಯ ಪಟ್ಕೊಂಡು. ಯಾಕೆ ನನಗೆ ಧ್ಯಾನ ಕೂತ್ಕೊಂಡಾಗ ಈ ರೀತಿ ಆಗ್ತಾ ಇದೆ ಅಂಥೇಳಿ. ಆಗ ಪತ್ರಿ ಸರ್ ಅವ್ರಿಗೆ ಏನು ಹೇಳಿದ್ರು ಅಂದರೆ, ಅವ್ರು ಅಳ್ತಾ ಇದ್ದಾರೆ, ನನಗೆ ಧ್ಯಾನ ಕೂತ್ಕೊಂಡ್ರೆ ಸಾಕು, ತುಂಬಾ ಭಯ ಆಗ್ತಾ ಇದೆ, ಕೂತ ತಕ್ಷಣನೇ ನಿನಗೆ ನಾನು ಸಾಯಿಸ್ಬಿಡ್ತೀನಿ, ನಿನಗೆ ನಾನು ಕರ್ಕೊಂಡೋಗ್ತೀನಿ ಅಂಥೇಳಿ ಈ ರೀತಿ ನನಗಿದು ಮಾಡೋದಕ್ಕೆ ಇಷ್ಟ, ಆದರೆ ಈ ರೀತಿ ಭಯದಿಂದ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥೇಳಿ ಅವರು ಅನುಭವವನ್ನು ಹೇಳ್ಕೊಳ್ತಾ ಇದ್ರು. ಅವಾಗ ಪತ್ರಿ ಸರ್ ಅವ್ರಿಗೆ ಹೇಳ್ತಾ ಇದ್ರು, ಧ್ಯಾನದಲ್ಲಿ ಯಾವುದೂ ಕೂಡ ಭಯ ಪಡಬಾರ್ದು,
ಕಣ್ಮುಚ್ಚಿ ಉಸಿರನ್ನೇ ಹಾಗೆ ಗಮನಿಸ್ತಾ ಇರಬೇಕು. ಆ ರೀತಿ ಬೇಡದೇ ಇರುವಂಥ ಯೋಚನೆಗಳ ಹಿಂದೆ ಹೋಗಬಾರ್ದು. ಆ ಯೋಚನೆಯನ್ನ ನೀನು ಗಮನಿಸೋದ ಅವಶ್ಯಕತೆನೇ ಇಲ್ಲ. ಯಾವುದೋ ಅಂತ ಯೋಚನೆಗಳು ನಿಮ್ಮ ಒಳಗಡೆ ಬರ್ತಾ ಇರತ್ತೋ ಅದು ಆಧ್ಯಾತ್ಮಿಕದ ಒಂದು ಯೋಚನೆ ಅಲ್ಲ. ಅದು ಆಧ್ಯಾತ್ಮಿಕದ ಒಂದು ಯೋಚನೆ ಹೇಗಿರುತ್ತೆ ಅಂದರೆ ಯಾವಾಗಲೂ ಕೂಡ ಒಳ್ಳೆಯದಾಗೇ ಇರುತ್ತೆ. ಅಂಥ ಯೋಚನೆಗಳ ಹಿಂದೆ ಹೋಗಬಾರ್ದು ಅಂತೇಳಿ ಉಸಿರನ್ನ ಮಾತ್ರ ಗಮನಿಸ್ತಾ ಇರಬೇಕು. ಒಂದು ಪಿರಮಿಡ್ ಮಾಸ್ಟರ್ ಸಂಘದಲ್ಲಿ ಇರು, ಅದು ಎಲ್ಲ ಭಯ ಹೋಗ್ಬಿಡತ್ತೆ ಅಂಥೇಳಿ ಅವ್ರಿಗೆ ಪತ್ರಿಜಿಯವರು ಆನ್ಸರ್ ಕೊಟ್ಟರು. ಆ ರೀತಿ ಭಯ ಬರ್ತಾ ಇದೆ ಅಂಥೇಳಿ ಧ್ಯಾನ ಮಾಡೋದನ್ನು ಬಿಡಬೇಡ, ಧ್ಯಾನ ಮಾಡು. ಪಿರಮಿಡ್ ಮಾಸ್ಟರ್ ಒಂದು ಸಂಘದಲ್ಲಿರು, ಆ ಭಯ ನಿನಗೆ ಗೊತ್ತಿಲ್ಲದೇನೆ ಅದು ಹೊರಟೋಗ್ಬಿಡತ್ತೆ ಅಂಥೇಳಿ ಅವ್ರಿಗೆ ಹೇಳ್ತಾ ಇದ್ರು ಸರ್. ಆದರೆ ಧ್ಯಾನ ಮಾತ್ರ ಬಿಡಬೇಡ. ಈ ರೀತಿ ಧ್ಯಾನಕ್ಕೆ ಕೂತ್ಕೊಂಡಿದ್ದ ತಕ್ಷಣನೇ ಅವ್ರಿಗೆ ಸಾವಿನ ಒಂದು ಭಯ ಆಗ್ತಾ ಇತ್ತಂತೆ. ಇದೇ ರೀತಿನೇ ನಾನು ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೆ. ಅವ್ರಿಗೂ ಕೂಡ ಇದೇ ಒಂದು ಅನುಭವ ಆಗಿತ್ತು. ಸೇಮ್ ಇದೇ ಥರನೇ ಅವ್ರಿಗೆ ಅನುಭವ ಆಗಿತ್ತು. ನಾನು ಕೂಡ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ಟಿರೋದು. ನಿನಗೆ ಸಾಯಿಸ್ಬಿಡ್ತೀನಿ, ನಿಮ್ಮ ಮನೆಯವ್ರಿಗೆಲ್ರಿಗೂ ಕೂಡ ಸಾಯಿಸ್ಬಿಡ್ತೀನಿ, ಅವ್ರು ಆಗೋಗ ಆ ರೀತಿ ಅವ್ರಿಗೆ ಅನಾಹುತ ಆಗತ್ತೆ, ಅವ್ರಿಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾನೆ ಅವ್ರು ಸತ್ತೋಗ್ಬಿಡ್ತಾರೆ, ಅವ್ರು ಹೊರಗಡೆ ಹೋದ್ರೆ ಸಾಕು ಅವ್ರ ಮಕ್ಕಳು ಅವ್ರ ಮಗ ಅವನಿವಾಗ ವಾಪಸ್ ಮನೆಗೆ ಬರೋದಿಲ್ಲ, ಹಾಗೇ ಸತ್ತೋಗ್ತಾನೆ ಅಂಥೇಳಿ ಈ ರೀತಿ ಅವ್ರಿಗೂ ಕೂಡ ಇಂಥ ಯೋಚನೆಗಳನ್ನು ಬರ್ತಾ ಇತ್ತು. ಅವ್ರಿಗೆ ಭಯ ಆಗಿಬಿಟ್ಟಿದೆ. ಆದರೆ ಅವರಿಗೆ ಧ್ಯಾನ ಮಾಡೋದಕ್ಕೆ ಇಷ್ಟ. ಧ್ಯಾನ ಕೂತ್ಕೊಂಡಿದ್ದ ತಕ್ಷಣನೇ ಈಗೆಲ್ಲ ಬರೋದು, ಯೋಚನೆಗಳು ಬರೋದು. ಈ ರೀತಿ ಯೋಚನೆ ಬಂದಿದ ತಕ್ಷಣನೇ ಅವರು ಎದ್ಬಿಡ್ತಾ ಇದ್ರು. ನಾನು ಅವ್ರಿಗೆ ಫೋನ್ನಲ್ಲಿ ಎಷ್ಟೋ ಸತಿ ಹೇಳಿದೆ, ಆ ರೀತಿ ಎದ್ದೇಳಬೇಡ, ಅದು ಸ್ವಲ್ಪ ದಿನಕ್ಕೆ ಅದೇ ಬಂದು ಹೋಗ್ಬಿಡತ್ತೆ, ಆ ಯೋಚನೆಗಳ ಹಿಂದೆ ಹೋಗ್ಬೇಡ, ಉಸಿರನ್ನೇ ನೀನು ಗಮನಿಸ್ತಾ ಇರು ಅಂಥೇಳಿ. ಅವ್ರು ಎಷ್ಟು ಸತಿ ಕೂತ್ಕೊಂಡ್ರು ಕೂಡ ಅದು ಯೋಚನೆ ಬರೋದು, ಅವ್ರು ಹಾಗೆ ಕಣ್ಣು ಬಿಟ್ಬಿಡೋದು. ಆ ಯೋಚನೆ ಬಂದ ತಕ್ಷಣನೇ ಅವರು ಕೂಲ್ ಆಗೋವರೆಗೂ ಕೂಡ ಕೂತ್ಕೋಬೇಕು. ಅವ್ರು ಏನು ಮಾಡ್ತಾ ಇದ್ರು, ತಕ್ಷಣನೇ ಎದ್ಬಿಡ್ತಾ ಇದ್ರು. ಕಣ್ಬಿಟ್ಟು ಅಯ್ಯೋ ನನಗೆ ಈ ರೀತಿ ಬರ್ತಾ ಇದೆಯಲ್ಲ, ನನಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ, ಆ ರೀತಿ ಬಂದ ತಕ್ಷಣನೇ ಅವರು ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಧ್ಯಾನಕ್ಕೆ ಅವರು ಕುತ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅವ್ರಿಗೆ, ಅದನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ನನಗೆ ಧ್ಯಾನದಲ್ಲಿ ಆಗ್ತಾ ಇದೆಯಲ್ಲ ಅಂತೇಳಿ ಧ್ಯಾನಕ್ಕೆ ಕುತ್ಕೊಂಡಾಗ ಅದೇ ಯೋಚನೆಯನ್ನೇ ಮಾಡ್ಕೊಂಡು ಕುತ್ಕೊಳ್ಳೋದು. ನನಗೆ ಇದೇ ಬರ್ತಾ ಇದೆಯಲ್ಲ, ಮತ್ತೆ ಅದೇ ಬರ್ತಾ ಇತ್ತು ಅವ್ರಿಗೆ, ಆ ಯೋಚನೆನೇ ಬರ್ತಾ ಇತ್ತು. ಈ ಯೋಚನೆಯನ್ನ ಬರ್ತಾ ಇರುವಾಗ ಅವ್ರ ಮನೆಯಲ್ಲಿ ಯಾರಾದ್ರೂ ಹೊರಗಡೆ ಹೋಗ್ತಾ ಇದ್ರೆ, ಹಿಂಗೆಲ್ಲ ನಿನಗಾಗತ್ತೆ, ನೀನು ಹೊರಗಡೆ ಹೋಗ್ಬೇಡ ಅಂತೇಳಿ ಈ ರೀತಿ ಅವರು ಮನೆಯಲ್ಲಿ ಇರೋರ್ಗೂ ಕೂಡ ತೊಂದರೆ ಕೊಡೋದನ್ನ ಶುರು ಮಾಡಿಬಿಟ್ಟಿದ್ದಾರೆ. ಅವಾಗ ಅವ್ರು ಏನು ಮಾಡಿದ್ದಾರೆ, ಒಂದು 20 ದಿನ, 11 ದಿನ, 21 ದಿನ, 30 ದಿನ ಆಗಿದೆ ಧ್ಯಾನಕ್ಕೆ ಬಂದು. ಅವ್ರ ಮನೆಯಲ್ಲಿ ಧ್ಯಾನ ಮಾಡೋದ್ರಿಂದಾನೇ ನಮ್ಮ ತಾಯಿಯವರು ಈ ರೀತಿ ಹೇಳ್ತಾ ಇದ್ದಾರೆ,
ಇದನ್ನ ಬಿಡಿಸ್ಬಿಡ್ಬೇಕು ಅಂಥೇಳಿ ಅವರು ಸಸ್ಯಾಹಾರಿ ಕೂಡ ಆಗಿದ್ರು. 1 ತಿಂಗಳನ್ನು ಬಿಟ್ಬಿಟ್ಟಿದ್ರು ಅವರು. ಒಂದು 20 ದಿನ 1 ತಿಂಗಳಾಗಿತ್ತು ಏನೋ ಬಂದು. ಅಷ್ಟರಲ್ಲಿ ಒಂದು 15 ದಿನ ಏನೋ ಆಗಿತ್ತಂತೆ ಬಿಟ್ಟು ಅವರು ಅಷ್ಟೇ. ಒಂದು 15 ದಿನ 20 ದಿನ ಆಗಿತ್ತು. ಸಸ್ಯಾಹಾರಿ ಆಗಬೇಕು ಅಂಥೇಳಿ ಆಗಿದ್ದಾರೆ, ತಿನ್ನಬಾರ್ದು ಅಂಥೇಳಿ. ಅವ್ರಿಗೆ ಧ್ಯಾನದಲ್ಲಿ ಏನು ಒಂದು ಅನುಭವ ಆಗ್ತಾ ಇತ್ತು, ಏನು ಭಯ ಆಗ್ತಾ ಇತ್ತು, ಅದು ಮನೆಯಲ್ಲಿ ಇರೋರಿಗೆ ನೀನು ಅಲ್ಲಿಗೆ ಹೋಗ್ಬೇಡ ನಿನಗೆ ಹಿಂಗಾಗತ್ತೆ, ನೀನು ಇಲ್ಲಿಗೆ ಹೋಗ್ಬೇಡ ನಿನಗೆ ಹಿಂಗಾಗತ್ತೆ ಅಂತೇಳಿ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಹೇಳೋದನ್ನ ಮತ್ತೆ ಹೊರಗಡೆ ಎಲ್ಲೂ ಕೂಡ ಅವ್ರು ಬಿಡ್ತಾ ಇರಲಿಲ್ಲ. ಆ ರೀತಿ ತೊಂದರೆ ಕೊಟ್ಬಿಟ್ಟಿದ್ದಾರೆ. ನನಗೆ 100 ಸತೆ ಫೋನ್ ಮಾಡಿ ನನಗೂ ಕೂಡ ತೊಂದರೆ ಕೊಟ್ಟರು, ನನಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ನೀ ಧ್ಯಾನಕ್ಕೆ ಕೂತ್ಕೊಂಡ್ರೆ ತಾನೇ ಅದು ಯೋಚನೆ ಹೋಗೋದು. ಧ್ಯಾನಕ್ಕೆ ನೀನು ಕೂತ್ಕೊಂಡು ಉಸಿರನ್ನೇ ಗಮನಿಸ್ತಾ ಇಲ್ಲ, ಆ ಯೋಚನೆಗಳ ಹಿಂದೆ ಹೋಗ್ತಾ ಇದೆಯಾ, ಹಾಗೆಲ್ಲ ಮಾಡಬೇಡ ಅಂತ ಹೇಳಿದ್ರು ಕೂಡ ಅವ್ರಿಗೇನು ಕೂಡ ಅರ್ಥ ಆಗಲಿಲ್ಲ. 1 ತಿಂಗಳಾಗಿತ್ತು ಅವ್ರು ಅಷ್ಟೇ ಬಂದು. ಆದರೆ ನನಗೆ ಬೆಸ್ಟ್ ಫ್ರೆಂಡು. ಅವ್ರ ಮನೆಯಲ್ಲಿ ಇರೋರೆಲ್ಲ ಕೂಡ ಧ್ಯಾನಕ್ಕೆ ಬಂದ್ಮೇಲೆ ನೀನು ಈ ರೀತಿ ಮಾಡ್ತಾ ಇದೀಯಾ, ಧ್ಯಾನನೇ ಬಿಟ್ಬಿಡು ಅಂತೇಳಿ ಎಲ್ಲಾನು ಸೇರಿ ಅವ್ರ ಬಂಧು ಬಳಗ ಏನಿರತ್ತೆ ಎಲ್ಲಾನು ಸೇರಿಬಿಟ್ಟು ಈ ಕ್ಷಣದಿಂದ ನೀ ಧ್ಯಾನಕ್ಕೆ ಕೂತ್ಕೋಬಾರ್ದು. ಮತ್ತು ನಮ್ಮ ಜಾತಿಯಲ್ಲಿ ಈ ಚಿಕನ್ ಮಟನ್ ತಿನ್ನೋದೇ ಒಂದು ನಮ್ಮದು, ಅದೆಲ್ಲ ಹೋಟೆಲ್ಗಳು ಇದೆ. ನಾವು ನಮ್ಮ ಮನೆತನದಲ್ಲೇ ಅದನ್ನು ಯಾರೂ ಕೂಡ ಬಿಟ್ಟಿಲ್ಲ. ನೀನು ಈ ರೀತಿ ಹೊಸದನ್ನ ಏನಾದರೂ ಮಾಡ್ತಾ ಇದ್ರೆ ಮತ್ತೆ ಆಗಬಾರ್ದನ್ನೆಲ್ಲನ ಆಗತ್ತೆ. ಇದನ್ನೆಲ್ಲವನ್ನು ಯಾವುದು ಏನು ಮಾಡಬೇಡ, ಎಲ್ಲವನ್ನು ತಿಂತ ಧ್ಯಾನನು ಬಿಟ್ಬಿಡು ಅಂತೇಳಿ ಅವ್ರಿಗೆ ಬಿಡಿಸ್ಬಿಟ್ರು. ಅವ್ರು ಇವಾಗ ಧ್ಯಾನ ಮಾಡೋದಿಲ್ಲ ಅವರು. ಮೊದಲು ಅವರು ಈ ಧ್ಯಾನ ಎಷ್ಟು ಚೆನ್ನಾಗಿದೆ, ಎಷ್ಟು ನನಗೆ ಖುಷಿ ಕೊಡ್ತಾ ಇದೆ ಅಂತ ಮೊದಲು ಒಂದು 15 ದಿನ ಆ ರೀತಿ ಹೇಳಿದ್ರು. ಆಮೇಲೆ ಇಂಥ ಯೋಚನೆಗಳು ಬರ್ತಾ ಇದ್ದ ತಕ್ಷಣನೇ ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಪತ್ರಿ ಸರ್ ಅವ್ರಿಗೆ ಅವರ ಅನುಭವ ಏನು ಭಯ ಆಗ್ತಾ ಇದೆ ಅಂತ ಏನು ಹೇಳಿದ್ರು, ಎಲ್ಲನೂ ಕೂಡ ಆಗಬೇಕು, ಎಲ್ಲ ಅನುಭವನೂ ಕೂಡ ಆಗಬೇಕು, 1 ಲಕ್ಷ ಅನುಭವ ಆಗಬೇಕು. ಆವಾಗಲೇ ನಮಗೆ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಆ ಜ್ಞಾನವನ್ನು ನಾವು ಆವಾಗಲೇ ಕಲ್ತ್ಕೊಳ್ತೀವಿ. ಭಯ ಪಟ್ಟರೆ ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಸರ್ ಹೇಳ್ತಾ ಇದ್ರು. ಅವ್ರಿಗೆ ಆಗತ್ತೆ, 1 ಲಕ್ಷ ಅನುಭವ ಆಗತ್ತೆ. ಆ ಅನುಭವಗಳನ್ನು ಹಾಗೆ ನೋಡ್ತಾ ಇರಬೇಕು, ಭಯ ಪಟ್ಕೋಬಾರ್ದು. ನನಗೂ ಕೂಡ ಇದೇ ರೀತಿನೇ ಸೇಮ್. ನನ್ನ ಒಂದು ಅನುಭವ ಕೂಡ ಧ್ಯಾನಕ್ಕೆ ಮೊದಲು ಬಂದಾಗ ನೀನು ಅನಾಥ ಶವವಾಗಿ ಬಿಟ್ಬಿಡ್ತೀಯ, ನಿನ್ನ ಜೊತೆಗೆ ಯಾರು ಕೂಡ ಇರೋದಿಲ್ಲ. ಆದರೂ ಕೂಡ ಇವಾಗ ಇವರು ಅಳ್ತಾ ಇರೋದು ನೋಡಿದರೆ, ಧ್ಯಾನ ಬಿಟ್ಟಿರೋದು ನೋಡಿದರೆ ನನಗೆ ಒಂದು ಧೈರ್ಯ ಮೊದಲಿಂತ್ರನೂ ಇತ್ತು ಅಂಥೇಳಿ ನನಗನ್ಸತ್ತೆ. ಯಾಕೆಂದರೆ ಧ್ಯಾನ ಅಷ್ಟು ಸುಲಭವಾಗಿ ಭಯ ಪಟ್ಕೊಂಡು ಎಷ್ಟೋ ಜನ ಬಿಟ್ಬಿಡ್ತಾರೆ.
ಆದ್ರೆ ನಾನು ಬಿಡ್ಲಿಲ್ಲ. ನನಗೆ ಯಾರು ಕೂಡ ಒಂದು ಸಲಹೆ ಕೊಡೋರು ಕೂಡ ಇರಲಿಲ್ಲ. ಆದರೂ ಕೂಡ ನಾನು ಧೈರ್ಯವಾಗಿ ಮಾಡಿದ್ದೀನಿ ಅಂಥೇಳಿ ನನಗೆ ಇವಾಗ ಹೆಮ್ಮೆ ಅನ್ನಿಸ್ತಾ ಇರತ್ತೆ. ನನಗೆ ಎಷ್ಟೊಂದು ಧೈರ್ಯ ಇದೆ ನೋಡು ಅಂಥೇಳಿ. ಆ ರೀತಿ ಆದ್ರೂ ಕೂಡ ನಾನು ಧ್ಯಾನ ಬಿಡಲಿಲ್ಲ ಅಂಥೇಳಿ. ನಿಜವಾಗ್ಲೂ ಕೂಡ ಕಣ್ಮುಂದೆನೂ ಕೂಡ ನಡೆದಿದೆ. ಏನೇನೋ ಒಂದು ಘಟನೆಗಳನ್ನ ಕಾಣಿಸ್ತಾನೂ ಇತ್ತು ನನಗೆ. ಆದರೂ ಕೂಡ ನಾನು ಧ್ಯಾನ ಬಿಡಲಿಲ್ಲ. ಅದರ ಫಲಾನೇ ನನಗೆ ಇವಾಗ ಸಿಗ್ತಾ ಇದೆ ಅಂತೇಳಿ. ಆದರೆ ನಾನು ಅಳ್ತಾ ಇದ್ದೆ, ನನಗೆ ಧ್ಯಾನದಲ್ಲಿ ಈ ರೀತಿ ಯಾಕೆ ಆಗ್ತಾ ಇದೆ ಅಂತೇಳಿ. ಆದರೆ ಯಾರ ಹತ್ರನೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ. ಮನೆಯಲ್ಲಿ ಯಾರಿಗೂ ಕೂಡ ಹೇಳಿಲ್ಲ. ಹೇಳಿದ್ರೆ ನನಗೂ ಕೂಡ ಬಿಡಿಸ್ಬಿಡ್ತಾ ಇದ್ರು, ನೀ ಧ್ಯಾನನೇ ಮಾಡಬೇಡ ಅಂತೇಳಿ. ಆದರೆ ನಾನು ಏನು ಕೂಡ ಹೇಳ್ತಾ ಇರಲಿಲ್ಲ. ನನಗೆ ಯಾವಾಗ ಆ ರೀತಿ ಆ ಒಂದು ಭಯಾನಕವಾದಂಥ ಯೋಚನೆಗಳು ಯಾವಾಗ ಬರ್ತಾ ಇತ್ತು, ಆವಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಉಸಿರನ್ನೇ ಗಮನಿಸ್ತಾ ಇದ್ದೆ. ನನ್ನ ಒಳಗಡೆ ಇರುವಂಥ ಶಕ್ತಿ, ಉಸಿರನ್ನೇ ಗಮನಿಸ್ತಾ ಇರು, ಆ ಯೋಚನೆಗಳ ಹಿಂದೆ ಹೋಗಬೇಡ ಅಂಥೇಳಿ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಹಾಗಾಗಿ ನಾನು ಉಸಿರನ್ನೇ ಗಮನಿಸ್ತಾ ಇದ್ದೆ. ಉಸಿರು ಎಂಬ ಗುರುವಿನ ಜೊತೆಗೆ ನಾನಿದ್ದೀನಿ, ಬ್ರಹ್ಮಾಂಡದ ಶಕ್ತಿ ಜೊತೆಗೆ ನಾನಿದ್ದೀನಿ, ಈ ರೀತಿನೇ ನೀನು ಹೇಳ್ಕೊಳ್ತಾ ಇರು. ನೀನು ಒಬ್ಬಳೇ ಅಲ್ಲ ಇಲ್ಲಿರೋದು, ಒಂದು ಶಕ್ತಿ ಜೊತೆಗೆ ನೀನಿದ್ದೀಯ, ಒಂದು ಗುರುವಿನ ಜೊತೆಗೆ ನೀನಿದ್ದೀಯ. ಆ ಗುರುವಿನ ಶಕ್ತಿ ಮುಂದೆ, ಆ ಬ್ರಹ್ಮಾಂಡದ ಶಕ್ತಿ ಮುಂದೆ ಯಾವ ಒಂದು ಭಯ ಪಡಿಸುವಂಥದ್ದು ನಿನಗೆ ಏನು ಭಯ ಏನಾಗ್ತಾ ಇದೆ, ಈ ಶಕ್ತಿ ಮುಂದೆ ಅದು ಯಾವುದು ಕೂಡ ಅಲ್ಲ, ತುಂಬ ಚಿಕ್ಕದದು. ಒಂದಿನ ಅದು ಆ ಭಯವನ್ನೆಲ್ಲ ಹೊರಟೋಗ್ಬಿಡತ್ತೆ. ಆದರೆ ನೀನು ಕಣ್ಣು ಮಾತ್ರ ಬಿಡಬೇಡ, ಉಸಿರನ್ನೇ ಹಾಗೆ ಗಮನಿಸ್ತಾ ಇರು ಅಂತೇಳಿ ನನಗೆ ಇದೇ ರೀತಿನೇ ಬರ್ತಾ ಇತ್ತು. ನನಗೂ ಕೂಡ ಮೊದಲು ಇಂಥದ್ದೇ ಅನುಭವ ಆಗಿರೋದು. ನಾನಾ ರೀತಿಯ ಅನುಭವಗಳು ನಮಗಾಗ್ತಾ ಇರತ್ತೆ. ಆದರೆ ನಾವು ಯಾವುದಕ್ಕೂ ಕೂಡ ಭಯ ಪಟ್ಕೋಬಾರ್ದು. ನಮ್ಮಲ್ಲಿ ಎಷ್ಟೋ ಅನುಭವ ಆಗ್ತಾ ಇದ್ರೂ ಕೂಡ, ಜೀವನದ ಪರಿಸ್ಥಿತಿಗಳು ಎಷ್ಟೋ ಏರುಪೇರುಗಳಾದ್ರೂ ಕೂಡ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವು ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರಬೇಕು. ನಮಗೆ ಅಜ್ಞಾನ ಬೇಡ, ನಾವು ಜ್ಞಾನವನ್ನು ಪಡ್ಕೊಳ್ತಾ ಇರೋಣ. ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ, ಎಂಥದ್ದೇ ಒಂದು ಭಯ ಆದ್ರೂ ಕೂಡ, ಎಂಥದ್ದೇ ಒಂದು ಅನುಭವ ಬಂದರೂ ಕೂಡ, ಅನುಭವ ಆಗ್ತಾ ಇದ್ರೂ ಕೂಡ, ಆಧ್ಯಾತ್ಮಿಕದಲ್ಲಿ ಆಗಿರಲಿ, ಧ್ಯಾನದಲ್ಲಿ ಕುತ್ಕೊಂಡಾಗಲೇ ಆಗಿರಲಿ, ಅಥವಾ ಜೀವನದ ಪರಿಸ್ಥಿತಿಯಲ್ಲಿನೂ ಕೂಡ ಆಗಿರಲಿ, ಯಾವುದೇ ಆಗಿರಬಹುದು, ಪ್ರಾಪಂಚಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಅದರಿಂದ ನಾವು ಜ್ಞಾನವನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇರಬೇಕು. ಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇರಬೇಕು. ಅಜ್ಞಾನದಿಂದ ನಾವು ಜೀವಿಸ್ತಾ ಇರಬಾರ್ದು. ಒಂದು ಕ್ಷಣ ಕೂಡ ನಮಗೆ ಬೇಡದೇ ಇರುವಂಥ ಯೋಚನೆ ನಮ್ದಾಗಿರಬಾರ್ದು. ಪ್ರತಿಯೊಂದು ಯೋಚನೆ ಕೂಡ ಅರಿವಿನಿಂದ ನಾವು ನೋಡ್ತಾ ಇರಬೇಕು. ನಾವು ಯಾವುದನ್ನ ಹಿಡ್ಕೊಳ್ತೀವಿ ಅದ್ರ ಹಿಂದೆ ಹೋಗ್ಬಿಡ್ತೀವಿ. ನಾವು ಯಾವುದನ್ನ ಹಿಡ್ಕೋಬೇಕು ಅನ್ನೋದು ಜ್ಞಾನ ನಮಗೆ ಬೇಕು.
ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಸರ್ಗೆ. ನೀವು ಡಾಕ್ಟ್ರೇ ಬೇಡ, ಮಾತ್ರೆನೇ ಬೇಡ ಅಂತ ಹೇಳ್ತೀರ. ಧ್ಯಾನಕ್ಕೆ ಬಂದಮೇಲೆ ಯಾವಾಗ್ಲಿಂತ್ರ ನಾವು ಮಾತ್ರೆ ತಗೊಳ್ಳೋದನ್ನು ಬಿಡಬೇಕು ಅಂತ, ಔಷಧಿ ತಗೊಳ್ಳೋದು ಬೇಡ, ಯಾವಾಗ್ಲಿಂತ್ರ ನಾವು ಬಿಡಬೇಕು ಅಂಥೇಳಿ. ಆಗ ಸರ್ ಏನು ಹೇಳಿದ್ರು ಅಂದರೆ, ನಿನಗೆ ಯಾವಾಗ ಗೊತ್ತಾಗಿದೆ ಅದೇ ಕ್ಷಣದಿಂದನೇ ನೀವು ಬಿಟ್ಬಿಡ್ಬೇಕು ಅಂಥೇಳಿ. ಇವಾಗ ನಿನ್ಗೆ ಗೊತ್ತಾಗಿದೆ, ಇವಾಗ ಧ್ಯಾನಕ್ಕೆ ಇವತ್ತೇ ಬಂದಿದೀಯಾ, ಇವತ್ತೇ ನಿನಗೆ ಗೊತ್ತಾಗಿದೆ ಮಾತ್ರೆ ತಗೋಬಾರ್ದು, ಔಷಧಿ ತಗೋಬಾರ್ದು ಅಂತೇಳಿ, ಇವತ್ತಿನಿಂತ್ರನೇ ಈ ಕ್ಷಣದಿಂದನೇ ಬಿಡಬೇಕು. ಯಾಕೆಂದ್ರೆ ಸಾವು ಅನ್ನೋದು ಇಲ್ವೇ ಇಲ್ಲ. ಇದುವರೆಗೂ ಕೂಡ ಯಾರು ಕೂಡ ಸತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ರು ಸರ್. ನಾವು ಎಲ್ಲೋ ಒಂದ್ ಕಡೆ ನಾವು ಜೀವಿಸ್ತಾನೆ ಇರ್ತೀವಿ, ಮತ್ತೆ ಸಾವಿಗೆ ಯಾಕೆ ಭಯ ಪಡ್ಕೋಬೇಕು? ಜೀವನ ಪೂರ್ತಿ ಆ ಮಾತ್ರೆಗಳನ್ನ ಯಾಕೆ ತಗೋಬೇಕು? ಸಾಯೋದಿಕ್ಕೆ ರೆಡಿ ಆಗ್ರಿ ಅಂತೇಳಿ ಈ ರೀತಿ ಹೇಳ್ತಾ ಇದ್ರು. ಸಾವು ಅನ್ನೋದು ಇಲ್ವೇ ಇಲ್ಲ, ಯಾಕೆ ಭಯ ಪಡ್ತಾ ಇದ್ದೀರಾ? ಎಲ್ಲ ಒಂದ್ ಕಡೆ ನಾವು ಜೀವಿಸ್ತಾ ಇದ್ದೀವಿ. ನಮ್ಗೆ ಈ ಭೂಲೋಕ ಬಿಟ್ರೆ ಇನ್ನು ಎಷ್ಟೋ ಲೋಕ ಇದೆ ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ನಾವು ಭೂಲೋಕದಲ್ಲಿ ಒಂದೇ ನಮ್ದು ಇಲ್ಲೇ ಒಂದೇ ಅನ್ಕೊಂಡ್ರೆ ನಾವು ಅಷ್ಟೇ ತಿಳ್ಕೊಳ್ತೀವಿ. ಇನ್ನು ಎಷ್ಟೋ ಲೋಕ ಇದೆ, ಈ ಭೂಲೋಕ ಬಿಟ್ರೆ ಇನ್ನು ಎಷ್ಟೋ ಲೋಕ ಇದೆ, ಭೂವರ್ ಲೋಕ ಇದೆ, ಅಲ್ಲಿದ್ ನಾವು ತಿಳ್ಕೊಳ್ಳೋಣ. ಇದು ಬಿಟ್ರೆ ತಾನೇ ನಾವು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿನೂ ಕೂಡ ನಾವು ಜೀವಿಸ್ತಾ ಇದ್ದೀವಿ, ಮತ್ತೆ ಮುಂದೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತೇಳಿ. ಡಾಕ್ಟರ್ ಹತ್ರ ಹೋಗೋದು, ಮಾತ್ರೆಗಳನ್ನ ತಗೊಳ್ಳೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಔಷಧಿಗಳನ್ನ ತಗೊಳ್ಳೋದು, ನನಗೆ ಸಾವು ಬೇಡ ಅಂಥೇಳಿ, ನಾನು ಇನ್ನೂ ಬದುಕಬೇಕು ಅಂಥೇಳಿ, ದೇವಸ್ಥಾನಗಳನ್ನು ಕಟ್ಸೋದು, ಮಸೂದಿಗಳನ್ನು ಕಟ್ಸೋದು, ದೇವಸ್ಥಾನಗಳಿಗೆಲ್ಲ ಹೋಗೋದು, ಯಾರು ಈ ರೀತಿ ಭಯ ಪಟ್ಕೊಳ್ತಾ ಇರ್ತಾರೋ ಸಾವಿಗೆ, ಅವರು ಆಧ್ಯಾತ್ಮಿಕದಲ್ಲಿ ಇರೋರಲ್ಲ. ಅಂತೇಳಿ ಸರ್ ಹೇಳ್ತಾ ಇದ್ರು. ಆದರೆ PMC ಚಾನಲ್ನಲ್ಲಿ ನಾವು ಈ ರೀತಿ ನಾವು ಕೇಳ್ತಾ ಇದ್ರೆ, ಇವಾಗ ಧ್ಯಾನಕ್ಕೆ ಬಂದವರು ಎಷ್ಟೋ ಅವರು ಬೇಗನೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಇರ್ತಾರೆ. ಹದಿಮೂರು 13 ವರ್ಷದಿಂದ ಈ ರೀತಿ ಏನು ಕೂಡ ಇರಲಿಲ್ಲ. ನಾನು ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಡಾಕ್ಟ್ರು ಏನೇನೋ ಇದೆ ಅಂತ ಹೇಳಿದ್ರು. ನನಗೂ ಕೂಡ ಹೇಳಿದ್ರು ಡಾಕ್ಟ್ರು, ಮೊದಲು
ಅಪೆಂಡಿಕ್ಸ್ ಇದೆ, ಏನೋ ಏನೇನೋ ಹೇಳಿದ್ರು. ಆ ತೊಂದರೆಯಿಂದ ನಿನಗೆ ಹೀಗಾಗ್ತಾ ಇದೆ, ಈ ತೊಂದರೆಯಿಂದ ನಿನಗೆ ಹೀಗಾಗ್ತಾ ಇದೆ, ನಿನಗೆ ಆಪರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಯಾವಾಗ ನಾನು ಧ್ಯಾನಕ್ಕೆ ಮೊದಲೇ ದಿನಾನೇ ಯಾವಾಗ ನಾನು ಕಾಲಿಟ್ನೋ, ಅಂದರೆ ಧ್ಯಾನಕ್ಕೆ ಬರೋಕಿನ ಮೊದಲೇನೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಇವಾಗ ಸಾಯೋದಕ್ಕೆ ನಾನು ರೆಡಿ ಆಗಬೇಕು ಅಂತೇಳಿ ನಾನು ಸಾವನ್ನು ಒಪ್ಕೊಂಡಿದ್ದೆ. ನಾನು ಡಾಕ್ಟ್ರ್ ಹೇಳಿದ್ದು ನನಗೆ ಮಾಡಿಸೋದಕ್ಕಾಗೋದಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಸಾವಿಗೆ ನಾನು ಸರೆಂಡರ್ ಆಗಿಬಿಡ್ಬೇಕು ಅಂತೇಳಿ ಸಾಯೋದಕ್ಕೆ ಯಾವಾಗ ಸಾವು ಬಂದ್ರೂ ಕೂಡ ಆಯಿತು, ನಾನು ಮಾತ್ರ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ ಅಂತೇಳಿ ಧ್ಯಾನಕ್ಕೆ ಬರೋಕಿನ ಮೊದಲೇನೆ ಈ ಪೂಜೆ, ಈ ಡಾಕ್ಟ್ರಿ ಎಲ್ಲ ಬಿಟ್ಬಿಟ್ಟೆ. ಹೋಗ್ಲಿಲ್ಲ. ಡಾಕ್ಟ್ರು ಬಾ ಅಂತ ಹೇಳಿದ್ರು, ಈ ರೀತಿ ಪದೇ ಪದೇ ಈ ರೀತಿ ಹೊಟ್ಟೆ ನೋವು, ಈ ರೀತಿ ನಿನಗೆ ಬರಬಾರ್ದು, ಇನ್ನೊಂದ್ಸತಿ ತೋರಿಸ್ಕೊಳ್ಳೋದಕ್ಕೆ ಬಾ ಅಂತೇಳಿ ಹೇಳಿ ಎಲ್ಲ ಎಕ್ಸ್ಟ್ರಾ ತೆಗಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೇನೋ ಹೇಳಿದ್ರು. ಆದರೆ ಧ್ಯಾನ ಅನ್ನೋದು ಪದ ನನಗೆ ಗೊತ್ತಾದ ಮೇಲೆ ಆ ಒಂದು ಸಾಧನೆ ಹೀಗೆ ಮಾಡಬೇಕು ಅಂತೇಳಿ ಯಾವಾಗ ಗೊತ್ತಾಯ್ತೋ, ನನಗೆ ಡಾಕ್ಟ್ರನ್ನು ಕೂಡ ನೆನಪಿಗೆ ಬರಲಿಲ್ಲ, ಪೂಜೆ ಮಾಡಬೇಕು ಅನ್ನೋದು ಕೂಡ ನನ್ನ ನೆನಪಿಗೆ ಆವಾಗ್ಲಿಂದನೂ ಕೂಡ ಇವಾಗಿನವರೆಗೂ ಕೂಡ. ಆದರೆ ಅವಾಗ ನನಗೆ ಹೇಳ್ಕೊಡೋರು ಯಾರೂ ಕೂಡ ಇರಲಿಲ್ಲ. ನನ್ನ ಜೊತೆಗೇನೆ ನಾನು ಕೂತ್ಕೊಂಡು ಉಸಿರಾಟವನ್ನು ಗಮನಿಸ್ತಾ ಅದನ್ನೆಲ್ಲವನ್ನು ಕೂಡ ವಾಸಿ ಮಾಡ್ಕೊಂಡಿದ್ದೀನಿ. ಮತ್ತೆ ನನಗೆ ಧ್ಯಾನದಲ್ಲಿ ನಾನು ಹೆಂಗೂ ಸಾಯ್ಬೇಕು ಅಂತ ಅನ್ಕೊಂಡಾಗ ಧ್ಯಾನದಲ್ಲಿ ನೀನು ಸತ್ತೋಗ್ತೀಯ, ಅನಾಥ ಶವ ಆಗ್ತೀಯ ಅಂತ ಹೇಳಿದರೆ, ಅಯ್ಯೋ ನಾನು ಅನ್ಕೊಂಡಿರೋ ಥರ ಅನಾಥ ಶವನೇ ಆಗ್ತೀನಿ ಅಂತೇಳಿ ಅನ್ನಿಸ್ತಾ ಇತ್ತು. ಆದರೆ ಉಸಿರು ಎಂಬ ಗುರು ನನಗೆ ಧೈರ್ಯವನ್ನೇ ಹೇಳ್ತಾ ಇತ್ತು. ಈ ಶರೀರ ಬಿಟ್ಟರೆ ಇನ್ನೊಂದು ಶರೀರ, ಈ ಲೋಕ ಅಲ್ಲದರೆ ಇನ್ನೊಂದು ಲೋಕ. ನೋಡಿ ಸರ್, ಅವಾಗಲೂ ಕೂಡ ಅದೇನೇ ಮಾತನ್ನೇ ಹೇಳಿದ್ದಾರೆ 13 ವರ್ಷದ ಹಿಂದೆ ನನ್ನ ಅಂತರಂಗದಲ್ಲಿ ಬಂದು. ಇವಾಗ ಕೂಡ ಅದನ್ನೇ ಹೇಳಿದ್ದಾರೆ ಸರ್. ನನಗೆ ಮತ್ತೆ ನೆನಪಿಗೆ ಬಂತು ನನಗೆ ಆದಂಥ ಅನುಭವ. ಸಾಯೋದಕ್ಕೆ ನಾವು ರೆಡಿ ಆಗಬೇಕು. ಎಲ್ಲೋ ಒಂದು ಕಡೆ ನಾವು ಜೀವಿಸ್ತಾನೆ ಇರ್ತೀವಿ. ಈ ಮನೆ ಅಲ್ಲದೆ ಇನ್ನೊಂದು ಮನೆ, ಈ ಶರೀರ ಅಲ್ಲದೇನೆ ಇನ್ನೊಂದು ಶರೀರ. ನನಗೆ ಈ ರೀತಿನೇ ನನಗೆ ಆನ್ಸರ್ ಸಿಕ್ಕಿತ್ತು ನನ್ನ ಒಳಗಡೆಲಿಂತಾನೆ. ಯಾಕೆ ಭಯ ಪಟ್ಕೊಳ್ತಾ ಇದೆಯಾ ಸಾವಿಗೆ? ಅನಾಥ ಶವ ಆಗಿ ಬಿದ್ದರ್ನು ಕೂಡ ಕಾರ್ಪೊರೇಷನ್ ಅವರು ನಿನಗೆ ಮಣ್ಣು ಮಾಡ್ತಾರೆ, ಇಲ್ಲಾಂದ್ರೆ ಸುಡ್ತಾರೆ. ಆದ್ರೆ ಮೇಲಿನ ಲೋಕದಲ್ಲಿ ಲಕ್ಷಾಂತರ ಜನ ಮಾಸ್ಟರ್ ನಿನಗೆ ಸ್ವಾಗತ ಮಾಡೋದಕ್ಕೆ ಎಷ್ಟೊಂದು ಜನ ಇದ್ದಾರೆ. ಡೈರೆಕ್ಟ್ ಆಗಿ ನನಗೆ ಸತ್ಯಲೋಕದಲ್ಲಿ ಹೋಗಿ ಆ ಭಗವಂತನ ಜೊತೆಗೆ, ಅಂದ್ರೆ ನಮ್ಮ ಗುರುವಿನ ಜೊತೆಗೆ ಡೈರೆಕ್ಟ್ ಆಗಿ ನಾನು ಸತ್ಯಲೋಕದಲ್ಲಿ ಹೋಗಿ ಅಲ್ಲಿ ನಾನು ನೋಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬಿಟ್ರೆ ನೀನು ಅಲ್ಲೇ ಹೋಗೋದು, ಈ ಲೋಕಕ್ಕೆ ನೀನು ಬರ್ತೀಯ. ಎಷ್ಟೊಂದು ಜನ ಇದ್ದಾರೆ ನೋಡು ನಿನಗೆ ಸ್ವಾಗತ ಮಾಡೋದಿಕ್ಕೆ. ಆಗ ನಾನು ಧ್ಯಾನಕ್ಕೆ ಬಂದಾಗಲೇ ನಾನು ತಿಳ್ಕೊಂಡೆ ನನಗೆ ಸಾವು ಅನ್ನೋದು ಇಲ್ವೇ ಇಲ್ಲ, ಯಾರಿಗೂ ಕೂಡ ಇಲ್ಲ, ಸಾವು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಸರಿ ಇದುವರೆಗೂ ಕೂಡ ಯಾರು ಕೂಡ ಸತ್ತಿಲ್ಲ ಅಂತೇಳಿ. ಆದರೆ ಧ್ಯಾನದಲ್ಲಿ ವಿಧವಾದ ಅಂತ ಅನುಭವಗಳು ಆಗ್ತಾ ಇದ್ದರೆ ನನಗದು ಅನುಭವ ಆಗಲಿಲ್ಲ ಅಂದರೆ ನನಗೆ ಇಷ್ಟು ಧೈರ್ಯ ಬರ್ತಾ ಇತ್ತ? ಆ ಧೈರ್ಯ ಕಲ್ತ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಜನ್ಮ ನನಗೆ ಬೇಕಾಗ್ತಾ ಇತ್ತು. ಇವಾಗ ನನಗೆ ಫ್ರೆಂಡ್ಗೆ ನಾನು ಹೇಳ್ಕೊಟ್ಟಿದ್ದೆ, ಭಯ ಬಂತು ಬಿಟ್ಬಿಟ್ಟಿದ್ದಾಳೆ.
ಆ ಭಯವನ್ನ ಹೋಗಿಸ್ಬೇಕಂದ್ರೆ ಮತ್ತೆ ಅವ್ರು ಬರ್ಬೇಕು, ಇನ್ನೊಂದ್ ಶರೀರ ತಗೊಂಡ್ ಬರ್ಬೇಕು. ಇವಾಗ ಸಿಕ್ಕಿರೋದನ್ನ ಅವಕಾಶ ಕಳ್ಕೊಂಡ್ರೆ ಮತ್ತೆ ಯಾವಾಗ ಬರತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಬರತ್ತೆ. ಆ ಅವಕಾಶವನ್ನು ಬರತ್ತೆ, ಯಾವಾಗ ಬರತ್ತೋ ಗೊತ್ತಿಲ್ಲ. ಎಷ್ಟೋ ಜನ್ಮ ಆಗ್ಬಹುದು, ಎಷ್ಟೋ ಯುಗನೂ ಕೂಡ ಆಗ್ಬಹುದು ಸಿಕ್ಕಿರೋ ಒಂದು ಅವಕಾಶವನ್ನ ನಾವು ಕಳ್ಕೊಂಡ್ರೆ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಭಯ ಬರ್ತಾ ಇದ್ರೆ ಯಾರ ಹತ್ರನೇ ಹೇಳಿ ಅವರು ಧ್ಯಾನ ಮಾಡ್ತಾ ಇರೋದಿಲ್ಲ. ನಾವು ಕೂಡ ಆಗ್ತಾನೆ ಧ್ಯಾನಕ್ಕೆ ಬಂದಿರ್ತೀವಿ. ಬೇರೆಯವ್ರ ಮುಂದೆ ಹೇಳೋದ್ರಿಂದ ಏನಾಗತ್ತೆ ಅಂದ್ರೆ ಧ್ಯಾನ ಕಟ್ಟಾಗ್ಬಿಡತ್ತೆ, ಮುಂದುವರ್ಸೋದಿಲ್ಲ ನಾವು. ಆದ್ರೆ ಇನ್ನು ಎಷ್ಟೋ ಜನಕ್ಕೆ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಯಗಳು ಆಗಿದೆ. ಆದ್ರೆ ಕೆಲವರು ಧ್ಯಾನ ಮಾತ್ರ ಬಿಟ್ಟಿಲ್ಲ. ಅವರು ಕೂಡ ಇವಾಗ ಎಷ್ಟೋ ಒಂದು ಅನುಭವವನ್ನ ಪಡ್ಕೊಳ್ತಾ ಇದ್ದಾರೆ. ಭಯ ಪಟ್ಕೊಂಡು ನಾವು ಧ್ಯಾನವನ್ನ ಬಿಡಬಾರ್ದು. ಇವಾಗ ಅವ್ರಿಗೆ ಭಯ ನನಗೆ ಇವಾಗ ಸ್ವಲ್ಪ ಕೂಡ ಇಲ್ಲ ಅಂತೇಳಿ ನನ್ನ ಮುಂದೆ ಹೇಳ್ತಾ ಇರ್ತಾರೆ. ಮೊದ್ಲು ಎಷ್ಟು ಭಯ ಇತ್ತು. ಕೆಲವ್ರಂದ್ರೆ ಕಣ್ಣು ಮುಚ್ಚೋದೇ ಭಯ ನನಗೆ ಅಂತ ಹೇಳ್ತಾ ಇದ್ರು. ಅವರು ಕೂಡ ಬಿಟ್ಬಿಟ್ಟಿದ್ದಾರೆ. ನೀವು ಕಣ್ಣು ಮುಚ್ಚು ಅಂತ ಹೇಳ್ತಿರಲ್ಲ, ನನಗೆ ಅದೇ ಭಯ ಅಂತ ಹೇಳಿ. ಕಣ್ಣು ಮುಚ್ಚಿ ಕೂತ್ಕೊಳ್ಳೋದೇ ಭಯ, ನಾನು ಬಿಟ್ಬಿಟ್ಟೆ ಅಂತೇಳಿ. ಹಾಗಾಗಿ ಪತ್ರಿ ಸರ್ ಅವರು ಮೊದಲು ಸಾಯೋದಕ್ಕೆ ರೆಡಿ ಆಗಿರಿ. ನೀವು ಸಾವು ಅನ್ನೋದಿಲ್ವೇ ಇಲ್ಲ. ಸಾವು ಅಂದ ತಕ್ಷಣನೇ ಭಯ ಪಟ್ಕೊಳ್ತೀವಿ, ಭಯ ಪಟ್ಕೊಳ್ತಾ ಇರ್ತೀರ. ನಮಗೆ ಧ್ಯಾನದಲ್ಲಿ ಎಷ್ಟೋ ಅನುಭವಗಳು ಆಗ್ತಾ ಇರತ್ತೆ. ಎಲ್ಲಿ ಒಳ್ಳೇದಿರತ್ತೋ ಅಲ್ಲಿ ಕೆಟ್ಟದ್ದು ಕೂಡ ಇರತ್ತೆ. ನಮ್ಮ ಒಳಗಡೆ ಎರಡು ಶಕ್ತಿ ಕೂಡ ಇರತ್ತೆ. ಒಂದು ಶಕ್ತಿ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ಇನ್ನೊಂದು ಶಕ್ತಿ ನಮ್ಗೆ ಭಯ ಪಡಿಸ್ತಾ ಇರತ್ತೆ. ಒಂದು ಶಕ್ತಿ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ಇನ್ನೊಂದು ಶಕ್ತಿ ನಮ್ಗೆ ತೊಂದರೆ ಕೊಡ್ತಾ ಇರತ್ತೆ. ನಾವು ಹೊರಗಡೆ ಏನ್ ನೋಡ್ತೀವೋ ನಮ್ಮ ಒಳಗಡೆನೂ ಕೂಡ ಅದೇ ಇರತ್ತೆ. ನಾವು ಹೊರಗಡೆ ನೋಡಿ ಇವಾಗ ಎಲ್ಲಾ ಕಡೆನೂ ನಾವು ಒಳ್ಳೇದನ್ನೇ ನೋಡ್ತೀವೇನು? ಎಲ್ಲಿ ಒಳ್ಳೇದಿರತ್ತೆ ಅಲ್ಲಿ ಕೆಟ್ಟದ್ದು ಕೂಡ ಇರತ್ತೆ. ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಒಂದು ಚರ್ಚ್ಗೆ ಹೋಗಿ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿ ಅಂತ ಅಲ್ಲಿಗೆ ಹೋದ್ರೆ ಕೆಟ್ಟವರು ಕೂಡ ಅಲ್ಲಿ ಇರ್ತಾರೆ. ಎಲ್ಲಿ ನಾವು ಕೆಟ್ಟದ್ದ ಅಂತ ಅನ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಕೆಟ್ಟದ್ದೇ ಅಂತ ಅನ್ಕೊಂಡು ಹೋಗ್ತೀವಿ. ಅಲ್ಲಿ ಒಳ್ಳೇದು ಕೂಡ, ಒಳ್ಳೆಯವರು ಕೂಡ ಇರ್ತಾರೆ, ಅಲ್ಲಿನೂ ಕೂಡ ಇರ್ತಾರೆ, ಒಳ್ಳೆಯವರು ಕೂಡ ಇರ್ತಾರೆ. ಹಾಗೆ ನಮ್ಮ ಒಳಗಡೆನೂ ಕೂಡ.
ನಿಜವಾಗ್ಲೂ ನಾನು ಕಣ್ಮುಚ್ಚಿ ಕಾಣಿಸೋದು ಅಷ್ಟೇ ಅಲ್ಲ, ನಿಜವಾಗ್ಲೂ ಕೂಡ ನನಗೆ ಅನುಭವ ಆಗಿರೋದನ್ನು ಕೂಡ ನಾನು ಅನುಭವಕ್ಕೆ ಬರ್ತಾ ಇರೋದು, ಕೈ ಎತ್ತಿ ಬಿಸಾಕೋದು, ಕಾಲು ಎತ್ತಿ ಬಿಸಾಕೋದು, ಇದನ್ನೆಲ್ಲ ಅನುಭವಕ್ಕೆ ಬಂದ್ರೂ ಕೂಡ ನಾನು ಭಯ ಪಟ್ಕೊಳ್ತಾ ಇರಲಿಲ್ಲ. ಉಸಿರನ್ನೇ ನಾನು ಗಮನಿಸ್ತಾ ಇದ್ದೆ. ಅದು ನಡೆಯೋದು ನಡೀತಾ ಇತ್ತು. ಈ ರೀತಿ ಕೂಡ ನನಗಾಗಿದೆ. ಒಂದೊಂದ್ಸತಿ ಇದು ಕತ್ತು ಹಿಂದಿನವರೆಗೂ ಕೂಡ ಹೋಗ್ಬಿಡ್ತಾ ಇತ್ತು, ಬಾಗ್ಬಿಡ್ತಾ ಇತ್ತು. ಆದ್ರೂ ಕೂಡ ನನಗೆ ಭಯ ಆಗ್ತಾ ಇರ್ಲಿಲ್ಲ, ನನ್ನ ಕತ್ತು ಎಲ್ಲಿ ಮುರಿದು ಹೋಗುತ್ತೆ ಅಂತ ಹೇಳಿ. ಒಂದೊಂದ್ಸತಿ ಫ್ಯಾನ್ ತಿರುಗೋ ತರ ಕತ್ತೆಲ್ಲ ಗಿಮಿ ಅಂತೇಳಿ ತಿರುಗ್ತಾ ಇತ್ತು. ಆಮೇಲೆ ಎದ್ದು ನೋಡಿದ್ರೆ ಎಲ್ಲ ಕರೆಕ್ಟಾಗೇ ಇರ್ತಾ ಇತ್ತು. ಒಂಚೂರು ಕೂಡ ನೋವು ಇರ್ತಾ ಇರ್ಲಿಲ್ಲ. ಎಷ್ಟೋ ಸತಿ ನನ್ನ ಕತ್ತು ಹಿಂದಿನೊಳಗೆ ಹೋಗಿರೋದನ್ನ ನನಗೆ ಆಶ್ಚರ್ಯವಾಗ್ತಾ ಇತ್ತು. ಏನಾಗ್ಬಿಟ್ಟಿದೆಯೋ ಏನೋ ಅಂತೇಳಿ. ಎದ್ದು ನೋಡ್ಕೊಂಡ್ರೆ ಎಲ್ಲ ಸರಿಯಾಗೇ ಇರ್ತಾ ಇತ್ತು. ಅನೇಕ ಅನುಭವಗಳು. ಈ ರೀತಿ ಅನುಭವ ಆದಾಗ್ಲೇನೆ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ. ಬೇರೆಯವ್ರಿಗೆ ನಾವು ಹೇಳ್ತೀವಿ, ಧೈರ್ಯ ಹೇಳ್ತೀವಿ. ನಮ್ಗೆ ಆ ಧೈರ್ಯ ಇಲ್ಲ ಅಂದ್ರೆ ಬೇರೆಯವ್ರಿಗೆ ನಾವು ಯಾವ ಧೈರ್ಯವನ್ನ ಹೇಳ್ತೀವಿ? ನಾವೇ ಭಯ ಪಟ್ಕೊಳ್ತಾ ಇದ್ರೆ ಬೇರೆಯವ್ರಿಗೆ ಧೈರ್ಯ ಹೇಗೆ ಹೇಳ್ತೀವಿ? ನಾವು ಅವ್ರಿಗೂ ಕೂಡ ಭಯ ಹುಟ್ಟಿಸ್ತೀವಿ. ಮಾಡಬೇಡ, ಧ್ಯಾನ ಮಾಡಬೇಡ, ಧ್ಯಾನ ಮಾಡೋದ್ರಿಂದ ನನಗೂ ಹಂಗಾಗಿತ್ತು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, 4 ದಿನ ಮಾಡ್ತಾರೆ, ಧ್ಯಾನ ಮಾಡೋದ್ರಿಂದ ನನಗೆ ಹಿಂಗಾಯ್ತಪ್ಪ, ಬಿಟ್ಬಿಟ್ಟೆ ನಾನು. ನೀನು ಕೂಡ ಅದ್ರ ತಂಟೆಗೆ ಹೋಗ್ಬೇಡ, ಧ್ಯಾನದ ತಂಟೆಗೆ ಹೋಗ್ಬೇಡ ಅಂತೇಳಿ ಕೆಲವರು ಈಗೂ ಕೂಡ ಹೇಳ್ತಾ ಇರ್ತಾರೆ. ಇವಾಗ ನಮ್ಮ ಫ್ರೆಂಡ್ಗೆ ಅದೇ ಆಗಿರೋದು, ಹಂಗೆ ಆಯ್ತು. ಬಿಟ್ಬಿಟ್ರು ಅವರು 4 ದಿನ ಮಾಡಿ. ನಾವು ಭಯದಿಂದ ನಾವು ಜೀವಿಸ್ತಾ ಇದ್ರೆ ಅದು ಜೀವನ ಅಲ್ಲ ಫ್ರೆಂಡ್ಸ್. ನಾವು ಧೈರ್ಯವಾಗಿ ನಾವು ಜೀವಿಸ್ಬೇಕು. ನಿಜವಾದ ಜೀವನವನ್ನು ನಾವು ಜೀವಿಸ್ಬೇಕು. ನಾವು ಒಂದಿನ ಇದ್ರೆ ಸಾಕು, ನಾವು ಧೈರ್ಯವಾಗಿ ನಾವು ಜೀವಿಸೋಣ. ಧ್ಯಾನ ಮಾಡ್ತಾನೆ ನಾವು ಶರೀರ ಬಿಡೋದಿದ್ರೆ ಅದಕ್ಕೂ ಕೂಡ ನಾವು ರೆಡಿ ಆಗಬೇಕು. ಧ್ಯಾನ ಪ್ರಚಾರ ಮಾಡ್ತಾ ಅಲ್ಲೇ ಶರೀರ ಬಿಡೋದಿದ್ದರೆ ಅದಕ್ಕೂ ಕೂಡ ನಾವು ರೆಡಿ ಆಗಿರ್ಬೇಕು. ಹಾಗೆ ನಮ್ಮ ಒಂದು ಜೀವ ನಡೀತಾ ಇರತ್ತೆ, ಮುಂದೆ ಹೋಗ್ತಾ ಇರತ್ತೆ. ಎಲ್ಲೂ ಕೂಡ ನಾವು ನಿಂತ್ಕೊಳ್ಳೋದಿಲ್ಲ. ಈ ಧೈರ್ಯ ನನಗೆ ಯಾಕೆ ಬಂತು? ಈ ಧೈರ್ಯ ನಿಮ್ಗೆಲ್ರಿಗೂ ಕೂಡ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅನುಭವದ ಜ್ಞಾನದಿಂದ, ನೋಡ್ಕೊಂಡಿರೋದ್ರಿಂದ. ಕೇವಲ ಈ ಭೂಲೋಕ ಅಷ್ಟೇ ಅಲ್ಲ, ಎಷ್ಟೋ ಲೋಕಗಳಿದೆ, ಎಷ್ಟೋ ಅಲ್ಲಿನೂ ಕೂಡ ಭಗವಂತನ ಒಂದು ಸಂಘ ಇದೆ. ಕೇವಲ
ಒಂದು ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಯಾರು ಸಾಧನೆಯನ್ನ ಮಾಡೋದಿಲ್ವೋ ಇಂತಹ ಮಾತುಗಳು ಅವ್ರಿಗೆ ಇಷ್ಟ ಆಗೋದಿಲ್ಲ. ಏನು ಇವರು ಈ ರೀತಿ ಸಾವು ಇದು ಅದು ಅಂತೇಳಿ ಏನೇನೋ ಹೇಳ್ತಾ ಇರ್ತಾರೆ. ಸಾವೇ ಇಲ್ವಂತೆ, ಅದು ಹೇಗೆ ಏನು ಹೇಳ್ತಾರೋ ಏನೋಪ್ಪ ಅಂಥೇಳಿ ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ. ಯಾರು ಸಾಧನೆಯನ್ನ ಮಾಡೋದಿಲ್ಲ ಅವರು. ಯಾರು ಸಾಧನೆಯನ್ನ ಮಾಡ್ತಾರೆ ಅವ್ರಿಗೆ ಗೊತ್ತಿರತ್ತೆ, ಹೌದು ಇದೆಲ್ಲ ನಡೀತಾ ಇರತ್ತೆ, ಸತ್ಯನೇ ಇದು. ಸಾಧನೆ ಮುಖಾಂತರ ನಾವು ಕೂಡ ಅದನ್ನು ಅನುಭವಕ್ಕೆ ನಾವು ಕೂಡ ತಂದ್ಕೊಳ್ತಾ ಇದ್ದೀವಿ. ಎಷ್ಟೋ ಭಯ ಇತ್ತು, ಒಂದೊಂದೇ ಭಯ ಸಾಧನೆ ಮುಖಾಂತರನೇ ಅದನ್ನು ತೆಗೆದು ಹಾಕ್ತಾ ಇದ್ದೀನಿ ನಾನು ಅಂತೇಳಿ. ಅನುಭವ ಇರೋರು ಈ ರೀತಿ ಹೇಳ್ತಾರೆ, ಮಾಡು, ಧ್ಯಾನಕ್ಕೆ ಕುತ್ಕೋ, ಧ್ಯಾನ ಮಾಡು, ಧ್ಯಾನ ಪ್ರಚಾರ ಮಾಡು ಅಂಥೇಳಿ ಸಾಧನೆ ಮಾಡುತ್ತಾ ಇರೋರು. ಸಾಧನೆ ಮಾಡದೇ ಇರೋರು ಯಾವುದು ಕೂಡ ತಿಳ್ಕೊಳ್ಳೋದಿಲ್ಲ. ಬೇರೆಯವ್ರನ್ನು ಕೂಡ ಮಾಡ್ತಾ ಇರೋರಿಗೂ ಕೂಡ ಅವ್ರಿಗೂ ಕೂಡ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ನಾವು ಧ್ಯಾನವನ್ನು ಮಾಡ್ತಾ ಸಾಧನೆಯನ್ನ ಮಾಡ್ತಾ ಅನುಭವದಿಂದ ನಾವು ತಿಳ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ಬೇರೆಯವ್ರ ಮಾತನ್ನ ನಾವು ಕೇಳಬಾರ್ದು. ಅನುಭವನೇ ಜ್ಞಾನ. ನಾವು ಅನುಭವದಿಂದನೇ ನಾವು ತಿಳ್ಕೊಳ್ತಾ ಇರೋಣ. ಕೇವಲ 10 ಸೆಕೆಂಡುಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಮಾಸ್ಟರ್ಸ್ಗೂ ಕೂಡ, ಎಲ್ಲ ಲೋಕದ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಜಾಯಿನ್ ಆಗಿದ್ರು. ಇದೇ ರೀತಿ ದಿನ ಜಾಯಿನ್ ಆಗಿ ಮತ್ತೆ ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.